ನಿಫ್ಟಿ ಇಂದು 0.74% ಏರಿಕೆ ಕಂಡಿದೆ. ಮಾರುಕಟ್ಟೆಯಲ್ಲಿ ಗೂಳಿಗಳ ಅಬ್ಬರ ಜೋರಾಗಿದ್ದು, ಹೂಡಿಕೆದಾರರು ಕಡಿಮೆ ಬೆಲೆಗೆ ಷೇರುಗಳನ್ನು ಖರೀದಿಸಲು ಮುಂದಾಗಿರುವುದು ಇದಕ್ಕೆ ಮುಖ್ಯ ಕಾರಣ. ಜಾಗತಿಕ ಮಾರುಕಟ್ಟೆಯಲ್ಲಿನ ಸಕಾರಾತ್ಮಕ ಬದಲಾವಣೆಗಳು ಕೂಡ ಇಂದಿನ ಚೇತರಿಕೆಗೆ ಸಾಥ್ ನೀಡಿವೆ. ಈಗ ಇವತ್ತಿನ ಮಾರುಕಟ್ಟೆಯಲ್ಲಿ ಸಂಚಲನ ಮೂಡಿಸಿದ ಟಾಪ್ 3 ಸ್ಟಾಕ್ ಸುದ್ದಿಗಳು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟಾಟಾ ಮೋಟಾರ್ಸ್. ಟಾಟಾ ಮೋಟಾರ್ಸ್ ತನ್ನ ಕಮರ್ಷಿಯಲ್ ವಾಹನಗಳ ಬೆಲೆಯನ್ನು 1.5% ಏರಿಕೆ ಮಾಡುವುದಾಗಿ ಘೋಷಿಸಿದೆ. ಈ ಹೊಸ ಬೆಲೆ ಏಪ್ರಿಲ್ 1ರಿಂದ ಅನ್ವಯವಾಗಲಿದೆ. ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯನ್ನು ಸರಿದೂಗಿಸಲು ಈ ಕ್ರಮ ಕೈಗೊಳ್ಳಲಾಗಿದ್ದು, ಇದರಿಂದ ಕಂಪನಿಯ ಲಾಭದ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆಯಿದೆ. ಈ ಸುದ್ದಿಯಿಂದ ಇಂದು ಕಂಪನಿಯ ಷೇರು ಸುಮಾರು 2% ಏರಿಕೆ ಕಂಡಿದೆ. ಎರಡನೇದಾಗಿ ಐಡಿಬಿಐ ಬ್ಯಾಂಕ್. ಐಡಿಬಿಐ ಬ್ಯಾಂಕ್ ಷೇರು ಕಳೆದ ಒಂದು ವಾರದಲ್ಲಿ ಬರೋಬ್ಬರಿ 29% ಕುಸಿದಿದೆ. ಕೇಂದ್ರ ಸರ್ಕಾರವು ಬ್ಯಾಂಕಿನ ಖಾಸಗೀಕರಣ ಪ್ರಕ್ರಿಯೆಯನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಬಹುದು ಎಂಬ ವರದಿಗಳು ಇದಕ್ಕೆ ಕಾರಣ. ಸರ್ಕಾರದ ಸ್ಟೇಕ್ ಸೇಲ್ ಆಗದಿದ್ದರೆ ಹೂಡಿಕೆದಾರರಿಗೆ ಹೆಚ್ಚಿನ ಲಾಭ ಸಿಗುವುದಿಲ್ಲ ಎಂಬ ಭಯದಿಂದ ಷೇರು ಬೆಲೆ 52 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಮೂರನೆಯದಾಗಿ ಮಾರುತಿ ಸುಜುಕಿ. ಮಾರುತಿ ಸುಜುಕಿ ಕಂಪನಿಗೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಯಿಂದ 5,790 ಕೋಟಿ ರೂಪಾಯಿ ಮೌಲ್ಯದ ಡ್ರಾಫ್ಟ್ ಅಸೆಸ್ಮೆಂಟ್ ನೋಟಿಸ್ ಜಾರಿಯಾಗಿದೆ. ಕಂಪನಿಯು ಈ ನೋಟಿಸ್ ವಿರುದ್ಧ ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ದು, ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಈ ಸುದ್ದಿಯು ಮಾರುತಿ ಹೂಡಿಕೆದಾರರಲ್ಲಿ ತುಸು ಆತಂಕ ಮೂಡಿಸಿದೆ. ಇದು ಇವತ್ತಿನ ಮಾರುಕಟ್ಟೆಯ ಪ್ರಮುಖ ಅಪ್ಡೇಟ್ಸ್ಗಳು. ನಾವು ನಿಮಗೆ ನಿರಂತರವಾಗಿ ಇಂತಹ ಮಾಹಿತಿಯನ್ನು ನೀಡುತ್ತಲೇ ಇರುತ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಮಾಡಿ. ನಮಸ್ತೆ.